ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ ಕೊಟ್ಟಂತಹ ಅಪರಿಮಿತವಾದಂತಹ ಕೊಡುಗೆ ಅದಕ್ಕೆ ಸರಿಸಾಟಿಯೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಸೋಷಿಯಲ್ ಮೀಡಿಯಾ ಈ ಥರದ್ದೆಲ್ಲ ಬಂದ ಮೇಲೆ ಸುಮ್ಮನೆ ಒಂದು ಕಾಮೆಂಟ್ ಪಾಸ್ ಮಾಡೋದು, ಸುದ್ದಿ ಆದಮೇಲೆ ಮತ್ತೆ ಒಂದು ಕ್ಷಮೆ ಕೇಳೋದು. ನಿನ್ನೆ ಮೊನ್ನೆ ಕಣ್ಣು ಬಿಟ್ಟವರೆಲ್ಲ ಅಣ್ಣವ್ರ ಬಗ್ಗೆ ಮಾತಾಡ್ತಾರಾ ಅನ್ನುವಂಥದ್ದು, ಸ್ಮಾರಕದ ಕುರಿತು ಮಾತನಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಅವರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಅರ್ಹತೆ ನಮ್ಗೆ ಯಾರಿಗೂ ಕೂಡ ಇಲ್ಲ. ಅವರನ್ನ ಹೊರತುಪಡಿಸಿದ್ರೆ ಯಾರು ಕೊಟ್ಟಿಲ್ಲ ಅಂತ ಯಾರು ಕೂಡ ಹೇಳಲ್ಲ, ಬೇರೆಯವರು ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ಆದರೆ ಅಣ್ಣವರು ಅದನ್ನ, ನಾನು 5 ವಿಚಾರಗಳನ್ನ ಇಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೀನಿ. 1934ರಲ್ಲಿ ಕನ್ನಡದಲ್ಲಿ ಮೊದಲ ಟಾಕಿ ಸಿನಿಮಾ ಬರುತ್ತೆ. ಆ ಸಿನಿಮಾದ ಹೆಸರು ಸತಿ ಸುಲೋಚನ. ಅಲ್ಲಿಂದ ಆಗಿನ ಕಾಲಕ್ಕೆ ದೊಡ್ಡ ಮೊತ್ತದ ಸಂಭಾವನೆಯನ್ನು ಕೊಡೋದಕ್ಕೆ ರೆಡಿ ಇರ್ತಾರೆ. ಆದರೆ ಅಣ್ಣವರು ಊಟಕ್ಕಾಗಿ ಚಿತ್ರರಂಗಕ್ಕೆ ಬಂದರೂ ಕೂಡ ಅವರಿಗೆ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಭಾಷೆಯ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಅವತ್ತೇ ನಿರ್ಧಾರ ಮಾಡ್ತಾರೆ. ಇವತ್ತು ಯಾರು ಹೇಳಿಕೆಯನ್ನು ಕೊಟ್ಟರು, ಅವರು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಬಂದು ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು ಅಂದರೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿದ್ದಕ್ಕಾಗಿ. ಯಾವುದೇ ಸಿನಿಮಾ ಐತಿಹಾಸಿಕ ಪೌರಾಣಿಕ ಅನ್ನುವಂತಹ ಹೆಸರು ಬಂದಾಗ ಅಲ್ಲಿ ಮೊಟ್ಟ ಮೊದಲು ಬರುವಂತಹ ಹೆಸರು ಡಾಕ್ಟರ್ ರಾಜ್ಕುಮಾರ್. ಇವತ್ತು ನಾವು ಯಾರೂ ಕೂಡ ಮಯೂರನನ್ನು ನೋಡಿಲ್ಲ. ಇವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ನಾನೇ, ನನ್ನಿಂದಲೇ ಅನ್ನುವಂತಹ ಒಂದು ಒಂದು ಮಾತುಗಳು ಬರುತ್ತೆ. ಅಭಿಮಾನಿಗಳನ್ನ ದೇವರು ಅಂದರು, ನಿರ್ಮಾಪಕರನ್ನ ಅನ್ನದಾತರು ಅಂದರು, ನಿರ್ದೇಶಕರನ್ನ ಸೂತ್ರಧಾರಿ ಅಂದರು. ಅವರಿಗಿದ್ದಂತಹ ಜನಪ್ರಿಯತೆಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಿಲ್ಲ, ಅದನ್ನು ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರಿಗಾಗಿ ವ್ಯಯಿಸಿದ್ರು ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ರಿವ್ಯೂಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇತ್ತೀಚೆಗೆ ನಟ ಮತ್ತು ತಮ್ಮನ್ನು ತಾವು ಸಾಮಾಜಿಕ ಹೋರಾಟಗಾರ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಯೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಕೊಟ್ಟಿರುವಂತಹ ಜಾಗದ ಕುರಿತು ಒಂದು ಕಾಮೆಂಟನ್ನು ಮಾಡ್ತಾರೆ. ಅದು ಅಣ್ಣಾವರ ಹುಟ್ಟು ಹಬ್ಬದ ದಿವಸ. ನಾನು ಅವರ ಹೆಸರನ್ನು ಅಥವಾ ಅವರ ಫೋಟೋವನ್ನು ಎಲ್ಲೂ ಕೂಡ ಬಳಸ್ತಾ ಇಲ್ಲ. ಯಾಕಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ ಕೊಟ್ಟಂತಹ ಅಪರಿಮಿತವಾದಂತಹ ಕೊಡುಗೆ, ಅಗಾಧವಾದಂತಹ ಕೊಡುಗೆ, ಅದಕ್ಕೆ ಸರಿಸಾಟಿಯೇ ಇಲ್ಲ. ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಸ್ಮಾರಕದ ಬಗ್ಗೆ ಯಾವುದೇ ವಿಚಾರ ಇರಲಿ, ಅದ್ರ ಬಗ್ಗೆ ಮಾತನಾಡುವಂತಹ ಅರ್ಹತೆ, ಯೋಗ್ಯತೆ ಬಹುಶಃ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಸೋಷಿಯಲ್ ಮೀಡಿಯಾ ಈ ಥರದ್ದೆಲ್ಲ ಬಂದ ಮೇಲೆ ಸುಮ್ಮನೆ ಒಂದು ಕಾಮೆಂಟ್ ಪಾಸ್ ಮಾಡೋದು, ಸುದ್ದಿ ಆದಮೇಲೆ ಮತ್ತೆ ಒಂದು ಕ್ಷಮೆ ಕೇಳೋದು, ಈ ರೀತಿಯ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಹಾಗಾಗಿ ಇದಕ್ಕೆ ನಾವು ಅಷ್ಟೊಂದು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆಲ್ರೆಡಿ ಚಿತ್ರರಂಗ ಅದಕ್ಕೆ ಉತ್ತರವನ್ನು ಕೊಟ್ಟು ಆಗಿದೆ. ಜಯಮಾಲ ಅವರು ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಈಗ ಆಲ್ರೆಡಿ ಅದಕ್ಕೆ ಒಂದು ರಿಯಾಕ್ಷನ್ನು ಕೊಟ್ಟರು. ಉಮಾಶ್ರೀ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಿನ್ನೆ ಮೊನ್ನೆ ಕಣ್ಣು ಬಿಟ್ಟವರೆಲ್ಲ ಅಣ್ಣವ್ರ ಬಗ್ಗೆ ಮಾತಾಡ್ತಾರಾ ಅನ್ನುವಂಥದ್ದು. ಹಿರಿಯ ನಿರ್ದೇಶಕ ಎಸ್ ನಾರಾಯಣ ಅವರು ಕೂಡ ಹೇಳಿದರು, ಅಣ್ಣವರ ಸ್ಮಾರಕದ ಕುರಿತು ಮಾತನಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು. ಹಿರಿಯ ನಟ ಸುಂದರ್ ರಾಜ್ ಅವರು ಕೂಡ ಒಂದು ಕಡೆ ಹೇಳಿದರು, ಅವರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಅರ್ಹತೆ ನಮ್ಗೆ ಯಾರಿಗೂ ಕೂಡ ಇಲ್ಲ ಅನ್ನುವಂಥದ್ದು. ಯಾರನ್ನೇ ಕೇಳಿದ್ರು ಇದೇ ಮಾತನ್ನು ಹೇಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಪರಿಮಿತ ಅನನ್ಯ ಕೊಡುಗೆ ಏನಿದೆ ಕರ್ನಾಟಕಕ್ಕೆ, ಅದನ್ನು ನಾನಿಲ್ಲಿ ಮಾತನಾಡಬೇಕು ಅಂತ ನನಗನ್ನಿಸ್ತು. 5 ವಿಚಾರಗಳನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ, ಕರ್ನಾಟಕ, ಕನ್ನಡ ಭಾಷೆ, ಕರ್ನಾಟಕ ಮತ್ತು ಕನ್ನಡ ಚಿತ್ರರಂಗಕ್ಕೆ, ಈ 3 ಕ್ಷೇತ್ರಗಳಿಗೆ ಅವರು ಕೊಟ್ಟಂತಹ ಕೊಡುಗೆಗಳಿದೆಯಲ್ಲ, ಅವ್ರನ್ನ ಹೊರತುಪಡಿಸಿದರೆ ಯಾರೂ ಕೊಟ್ಟಿಲ್ಲ ಅಂತ ಯಾರು ಕೂಡ ಹೇಳಲ್ಲ, ಬೇರೆಯವರು ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ಆದರೆ ಅಣ್ಣವರು ಅದನ್ನು ತುಂಬ ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದರು. ಕರ್ನಾಟಕದ ಚೆಹರೆ ಆದರು, ಕರ್ನಾಟಕದ ಫೇಸ್ ಆದರು. ಇವತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲೇ ಹೋದರೂ ಕರ್ನಾಟಕ ಅಂದಾಗ ಅಲ್ಲಿ ಹೇಳುವ 2 ಹೆಸರುಗಳು, ಒಂದು ರಾಷ್ಟ್ರಕವಿ ಕುವೆಂಪು ಅವರು, ಮತ್ತೊಂದು ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರದ್ದು. ನಾನು 5 ವಿಚಾರಗಳನ್ನು ಇಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಚಿತ್ರರಂಗ. ಕನ್ನಡ ಚಿತ್ರರಂಗ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ಯಾಕೆ ಹೇಳ್ತೀವಿ ಅಂತಂದರೆ, ಇವತ್ತು ಚಿತ್ರರಂಗ ಬೆಳೆದಿದೆ. ಇವತ್ತು ಯಾರು ಏನು ಬೇಕಾದರೂ ಮಾಡ್ಬೋದು ಚಿತ್ರರಂಗದಲ್ಲಿ. ಆದರೆ ಅಣ್ಣವರು ಬಂದ ಕಾಲ ಇತ್ತಲ್ಲ, ಆ ಕಾಲಕ್ಕೆ ಚಿತ್ರರಂಗ ಹೇಗಿತ್ತು ಅಂತ ನೋಡಬೇಕು. ಬಹಳ ಪ್ರಮುಖವಾಗಿ ಕನ್ನಡ ಚಿತ್ರರಂಗವನ್ನು 2 ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಬರುವ ಮೊದಲಿನ ಚಿತ್ರರಂಗ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದ ನಂತರ ಆದಂತಹ ಬೆಳವಣಿಗೆಗಳು, 2 ಭಾಗಗಳು. 1954ರಲ್ಲಿ ಬೇಡರ ಕಣ್ಣಪ್ಪ ಸಿನಿಮಾ ಬಂದ ನಂತರವೇ ಕನ್ನಡ ಚಿತ್ರರಂಗದ ಬಗ್ಗೆ ಬೇರೆಯವರು ಮಾತನಾಡೋದಕ್ಕೆ ಶುರು ಮಾಡಿದ್ದು. ಅಂದರೆ ಕಮರ್ಷಿಯಲಿ, ವ್ಯಾವಹಾರಿಕ ದೃಷ್ಟಿಯಿಂದ
ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡೋ ಹಾಗೆ ಆಗಿದ್ದು ಅದು 1954-55 ನಂತರ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶದ ನಂತರ. 1934ರಲ್ಲಿ ಕನ್ನಡದಲ್ಲಿ ಮೊದಲ ಟಾಕಿ ಸಿನಿಮಾ ಬರುತ್ತೆ. ಆ ಸಿನಿಮಾದ ಹೆಸರು ಸತಿ ಸುಲೋಚನ. ಅಲ್ಲಿಂದ ಕನ್ನಡ ಚಿತ್ರರಂಗ ಶುರುವಾಯಿತು. ಅಣ್ಣವರು ಬಂದ ಕಾಲಕ್ಕೂ ಮತ್ತು ಮೊದಲ ಕನ್ನಡದ ಟಾಕಿ ಸಿನಿಮಾಗೂ ಮಧ್ಯದಲ್ಲಿ ಇರುವಂತಹ ಅಂತರ 2 ದಶಕ, ಅಂದರೆ 20 ವರ್ಷಗಳು. ಆ 20 ವರ್ಷಗಳಲ್ಲಿ ಅನೇಕ ಸಿನಿಮಾಗಳು ಬಂದರೂ ಕೂಡ ಇವತ್ತು ನಾವು ಮಾತನಾಡೋದು ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಸಿನಿಮಾದ ನಂತರದ ಚಿತ್ರರಂಗದ ಬಗ್ಗೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವನ್ನ, ಒಂದು ಹೊಸ ದಿಕ್ಕನ್ನ ಕೊಟ್ಟಂತಹ ನಟರು. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಕೆಳಸ್ತರದಿಂದ ಬಂದವರು. ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬರ್ತಾರೆ. ಅವರಿಗೆ ಸಿನಿಮಾಗೆ ಬರ್ತೀನಿ, ನಾನೊಬ್ಬ ನಟ ಆಗ್ತೀನಿ ಅಥವಾ ನಾಯಕ ನಟರಾಗಿ ಬೆಳಿತೀನಿ, ಇಡೀ ಕರ್ನಾಟಕ ನನ್ನನ್ನು ಮೆಚ್ಚುತ್ತೆ, ಈ ಯಾವ ಪರಿಕಲ್ಪನೆ ಅವರಿಗೆ ಇರಲಿಲ್ಲ. ಚಿತ್ರರಂಗಕ್ಕೆ ಬಂದಾಗ ಅವರು ಎಲ್ಲ ಕಡೆ ಹೇಳ್ತಾ ಇದ್ದದ್ದು ಒಂದು ಹೊತ್ತಿನ ಊಟಕ್ಕಾಗಿ ನಾನು ಚಿತ್ರರಂಗಕ್ಕೆ ಬಂದೆ ಅನ್ನುವಂಥದ್ದು. ಅವರೇ ಹೇಳ್ಕೊಳ್ತಾರೆ, 100 ಸಿನಿಮಾ ಆಗುವವರೆಗೂ, ಅಂದರೆ ರಾಜ್ಕುಮಾರ್ ಅವರಿಗೆ 100 ಸಿನಿಮಾದಲ್ಲಿ ನಟಿಸುವವರೆಗೂ ಅವರಿಗೆ ಯಾವುದೇ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರಲ್ಲ. ಇವತ್ತು 2-3 ಸಿನಿಮಾ ಮಾಡಿದರೆ ಹೀರೋಗಳು ತಮಗೆ ಹೇಗೆ ಬೇಕೋ ಹಾಗೆ ಕಥೆಯನ್ನು ರೂಪಿಸ್ಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಆದರೆ ಅಣ್ಣವರು 100 ಸಿನಿಮಾವರೆಗೂ ತನಗೆ ಇಂಥದ್ದೇ ಕತೆ ಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಅವರಿಗೆ ಇರಲಿಲ್ಲ. ಬಂದ ಅವಕಾಶಗಳನ್ನಷ್ಟೇ ಮಾಡಿದ್ರು 100 ಸಿನಿಮಾವರೆಗೂ. ಅಂದರೆ ಆ ಕಾಲ ಹಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಾಗ ಅವರ ನಟನೆಯನ್ನು ನೋಡಿ NTR ಅವರು ಮೆಚ್ಚುತ್ತಾರೆ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ. ಅದಾದ ನಂತರ ಅದನ್ನು ರಿಮೇಕ್ ಮಾಡೋದಕ್ಕೆ ತೆಲುಗಿಗೆ ಹೋದಾಗ NTR ಅವರ ಸಿನಿಮಾವನ್ನು ನೋಡಿ ಹೇಳ್ತಾರೆ, NTR ಅವರು ಆಲ್ರೆಡಿ ಟಾಲಿವುಡ್ನಲ್ಲಿ ಬಹಳ ದೊಡ್ಡ ಸ್ಟಾರ್ ಆಗಿರ್ತಾರೆ. ಆಗ ಅವ್ರು ಹೇಳ್ತಾರೆ, ಈ ಸಿನಿಮಾವನ್ನು ನಾನೇನಾದರೂ ರೀಮೇಕ್ ಮಾಡಿದ್ರೆ ಈ ಹುಡುಗ ಮಾಡಿರುವಂತಹ ಪಾತ್ರವನ್ನು ನಾನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬೇಡ, ಈ ಪಾತ್ರವನ್ನು ನಾನು ಮಾಡೋದಿಲ್ಲ, ಮುತ್ತುರಾಜ್ ಅಂದರೆ ರಾಜ್ಕುಮಾರ್ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾನೆ, ಅವರನ್ನೇ ಇಟ್ಕೊಂಡು ಈ ಸಿನಿಮಾ ಮಾಡಿ ಅಂತ ಸಲಹೆಯನ್ನು ಕೊಡ್ತಾರೆ. ಅದಾದ ನಂತರ ತಮಿಳು, ತೆಲುಗು ಚಿತ್ರರಂಗದಲ್ಲಿ ಅಣ್ಣವರಿಗೆ ಬಹಳಷ್ಟು ಅವಕಾಶಗಳು ಬರುತ್ತೆ. ದೊಡ್ಡ ದೊಡ್ಡ ನಿರ್ಮಾಪಕರು ಅವರಿಗೆ ಆಗಿನ ಕಾಲಕ್ಕೆ ದೊಡ್ಡ ಮೊತ್ತದ ಸಂಭಾವನೆಯನ್ನು ಕೊಡೋದಕ್ಕೆ ರೆಡಿ ಇರ್ತಾರೆ. ಆದರೆ ಅಣ್ಣವರು ಊಟಕ್ಕಾಗಿ ಚಿತ್ರರಂಗಕ್ಕೆ ಬಂದರೂ ಕೂಡ ಅವರಿಗೆ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಭಾಷೆಯ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಅವತ್ತೇ ನಿರ್ಧಾರ ಮಾಡ್ತಾರೆ, ನಾನು ಕನ್ನಡದ ಹೊರತಾಗಿ ಬೇರೆ ಭಾಷೆಯ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂತ. ಅದು ಅವರು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸೋದಕ್ಕೆ ಇಟ್ಟಂತಹ ಮೊದಲ ಹೆಜ್ಜೆ. ಇವತ್ತು ಯಾರು ಏನು ಬೇಕಾದರೂ ನಿರ್ಧಾರ ಮಾಡ್ಬೋದು, ಆದರೆ ಚಿತ್ರರಂಗ ಬೆಳೆದೇ ಇರೋ ಕಾಲಕ್ಕೆ ಈ ನಿರ್ಧಾರವನ್ನು ಮಾಡೋದಿದೆಯಲ್ಲ, ಅದು ಒಂದು ಗಟ್ಟಿತನ. ಭಾಷೆ ಮತ್ತು ಚಿತ್ರರಂಗದ ಬಗ್ಗೆ ಅವರು ಇಟ್ಟಂತಹ ಪ್ರೀತಿ. ಆ ಸಂದರ್ಭದಲ್ಲಿ ಅವರು ಡಬ್ಬಿಂಗ್ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾರೆ. ಅಂದರೆ ಅವರಿಗಾಗಿ ಅಲ್ಲ, ಕನ್ನಡ ಕಲಾವಿದರಿಗಾಗಿ. ಅಂದರೆ ಕನ್ನಡದಲ್ಲಿ ಡಬ್ಬಿಂಗ್ ಸಿನಿಮಾಗಳು ಬರೋದಕ್ಕೆ ಶುರುವಾದರೆ ಕನ್ನಡ ಕಲಾವಿದರಿಗೆ ಅವಕಾಶಗಳು ಸಿಗೋದಿಲ್ಲ. ಬೇರೆ ಭಾಷೆಯ ಸಿನಿಮಾಗಳೇ ಡಬ್ಬಿಂಗ್ ಆಗಿ ಇಲ್ಲಿ ಬರೋಕ್ಕೆ ಶುರುವಾದರೆ ಈಗಷ್ಟೇ ಕಣ್ಣು ಬಿಡ್ತಾ ಇರುವಂತಹ ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಕಲಾವಿದರು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಆ ಕಾಲಕ್ಕೆ ಆಲ್ರೆಡಿ ಹಿಂದಿ ಚಿತ್ರರಂಗ ಬೆಳೆದಿತ್ತು, ತಮಿಳು ಚಿತ್ರರಂಗ ಬೆಳೆದಿತ್ತು, ತೆಲುಗು ಚಿತ್ರರಂಗ ಬೆಳೆದಿತ್ತು. ಆದರೆ ಕನ್ನಡ ಚಿತ್ರರಂಗ ಇನ್ನೂ ಅಂಬೆಗಾಲಿಡ್ತಾ ಇತ್ತು. ಯಾಕಂದರೆ ಅವತ್ತಿನ ಕಾಲಕ್ಕೆ ಒಂದು ಸಿನಿಮಾ ಮಾಡಬೇಕಂದ್ರೆ ರಾ ಮೆಟೀರಿಯಲ್ಸ್ ಏನು ಶೂಟಿಂಗಿಗೆ ಬೇಕಾಗಿತ್ತು ಅದೆಲ್ಲವನ್ನು ತರಿಸೋದು ಬಹಳ ದುಬಾರಿ ಇತ್ತು. ತಮಿಳು, ತೆಲುಗು, ಹಿಂದಿ ಭಾಷೆಗಳ ನಂತರ ಕನ್ನಡಕ್ಕೆ ರಾ ಮೆಟೀರಿಯಲ್ ಸಿಗ್ತಾ ಇತ್ತು. ಅಂತಹ ಕಾಲಘಟ್ಟದಲ್ಲಿ ಡಬ್ಬಿಂಗ್ ಸಿನಿಮಾಗಳು ಬಂದರೆ ಕನ್ನಡದಲ್ಲಿ ಯಾರು ಸಿನಿಮಾ ನಿರ್ಮಾಣ ಮಾಡ್ತಾರೆ, ಕನ್ನಡ ಕಲಾವಿದರಿಗೆ ಯಾರು ಅವಕಾಶ ಕೊಡ್ತಾರೆ? ಅಂತಹ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ ಅಂದರೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದುಕೊಂಡಂಥ ಆ ಒಂದು ನಿರ್ಧಾರ. ಇವತ್ತು ಯಾರು ಈ ಹೇಳಿಕೆಯನ್ನು ಕೊಟ್ಟರು, ಅವರು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಬಂದು ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು ಅಂದರೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿದ್ದಕ್ಕಾಗಿ. ಎರಡನೇ ವಿಚಾರ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರನ್ನು ತೆಗೆದುಕೊಳ್ಳಿ, ಬಾಲಿವುಡ್ನಲ್ಲಿ ನೀವು ಪೃಥ್ವಿರಾಜ್ ಕಪೂರಿಂದ ಹಿಡಿದು ದಿಲೀಪ್ ಕುಮಾರ್ ಅವರಿಂದ ಹಿಡಿದು ರಾಜೇಶ್ ಖನ್ನಾ, ದೇವಾನಂದ್, ಅಲ್ಲಿಂದ ನೀವು NTR, MGR, ಶಿವಾಜಿ ಗಣೇಶನ್, ಯಾರೇ ಲೆಜೆಂಡ್ಸ್ ಅಂತ ಯಾರನ್ನ ತಗೊಳ್ತೀವಿ, ಐಕಾನಿಕ್ ಆ್ಯಕ್ಟರ್ಸ್ ಅಂತ ಯಾರನ್ನ ತಗೊಳ್ತೀವಿ, ಯಾರೂ ಕೂಡ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಷ್ಟು ಪಾತ್ರಗಳನ್ನು ಮಾಡಿಲ್ಲ. ಅವರೇ ಹೇಳ್ತಾರೆ, ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ, NTR ಅವರು ಹೇಳಿದ್ದಾರೆ, ಶಿವಾಜಿ ಗಣೇಶನ್ ಹೇಳಿದ್ದಾರೆ, MGR ಅವರು ಹೇಳಿದ್ದಾರೆ, ನಾವ್ಯಾರೂ ಕೂಡ ಅಷ್ಟೊಂದು ಪಾತ್ರಗಳನ್ನು ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ, ಎಲ್ಲ ಪಾತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿಬಿಟ್ರು ಅಂತ. ನೀವು ಎಲ್ಲಿಂದ ತಗೊಳ್ಳಿ, ಮಯೂರ ತಗೊಳ್ಳಿ, ಭಕ್ತ ಕನಕದಾಸ ತಗೊಳ್ಳಿ, ಭಕ್ತ ಕುಂಬಾರ ತಗೊಳ್ಳಿ, ಬಬ್ರು ವಾಹನದಲ್ಲಿ ಅರ್ಜುನ, ಬಬ್ರು ವಾಹನ 2 ಪಾತ್ರಗಳನ್ನು ಮಾಡಿರೋ ತಗೊಳ್ಳಿ, ಅಥವಾ ಶ್ರೀಕೃಷ್ಣ ದೇವರಾಯ ತಗೊಳ್ಳಿ, ಪುರಂದರದಾಸ ತಗೊಳ್ಳಿ, ಸಂತ ತುಕಾರಾಮ್ ತಗೊಳ್ಳಿ, ಸಂತ ಕಬೀರ ಸಿನಿಮಾ ತಗೊಳ್ಳಿ, ಯಾವುದೇ ಸಿನಿಮಾ ಐತಿಹಾಸಿಕ, ಪೌರಾಣಿಕ ಅನ್ನುವಂತಹ ಹೆಸರು ಬಂದಾಗ ಅಲ್ಲಿ ಮೊಟ್ಟ ಮೊದಲು ಬರುವಂತಹ ಹೆಸರು ಡಾಕ್ಟರ್ ರಾಜ್ಕುಮಾರ್. ಇವತ್ತು ನಾವು ಯಾರೂ ಕೂಡ ಮಯೂರನನ್ನು ನೋಡಿಲ್ಲ, ಅವರ ಮುಖವನ್ನು ನೋಡಿಲ್ಲ, ಕೃಷ್ಣದೇವರಾಯನ ಮುಖವನ್ನು ನೋಡಿಲ್ಲ. ಆ ಎಲ್ಲ ಪಾತ್ರಗಳನ್ನು ನಾವು ನೋಡಿದ್ದು, ಕಲ್ಪಿಸಿಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಸೊ ನಮ್ಗೆ ಇವತ್ತು ಇತಿಹಾಸ ತಿಳಿತಾ ಇದೆ ಅಂತಂದ್ರೆ ಎಷ್ಟು ಜನಕ್ಕೆ ಓದುವಂತಹ ತಾಳ್ಮೆ, ವ್ಯವಧಾನ ಇದೆ.
ಸಿನಿಮಾ ನೋಡಿ ಈಸಿಯಾಗಿ ಆ ಪಾತ್ರಗಳನ್ನು ರಿಲೇಟ್ ಮಾಡಿಕೊಳ್ಳುವಂಥ ಅವಕಾಶವನ್ನು, ಅಂತಹ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಟ್ಟಿದ್ದು ಯಾರು ಅಂತ ಹೇಳಿದರೆ ಅದು ಡಾಕ್ಟರ್ ರಾಜ್ಕುಮಾರ್. ಇದು ಭವಿಷ್ಯದಲ್ಲೂ ಕೂಡ ಸಾಧ್ಯ ಇಲ್ಲ. ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಂತಹ ಕೊಡುಗೆ, ಅದರ ಜೊತೆಗೆ ಭಾಷಾ ಪಾಂಡಿತ್ಯ ಅವರದ್ದು. ಅಂದರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಸ್ಫುಟವಾಗಿ ಕನ್ನಡವನ್ನು ಮಾತನಾಡುವಂತಹ, ಒಂದೇ ಒಂದು ತಪ್ಪು ಇಲ್ಲದಂತೆಯೇ ಕನ್ನಡವನ್ನು ಮಾತನಾಡಬಲ್ಲಂತಹ ಮತ್ತೊಬ್ಬ ನಟರನ್ನು ಬಹುಶಃ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಕನ್ನಡ ಅಷ್ಟು ಸ್ಫುಟವಾಗಿತ್ತು, ಅಷ್ಟು ಸ್ಪಷ್ಟವಾಗಿತ್ತು, ಅಷ್ಟು ಸ್ವಚ್ಛವಾಗಿತ್ತು. ಹಾಗಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಭಾಷಾ ಪಾಂಡಿತ್ಯ ಇದೆಯಲ್ಲ, 3ನೇ ಕ್ಲಾಸು ಓದಿ ಕನ್ನಡವನ್ನು ಅಷ್ಟು ಅದ್ಭುತವಾಗಿ, ನಿರರ್ಗಳವಾಗಿ, ಆ ಪಾತ್ರದ ಡೈಲಾಗ್ ಡೆಲಿವರಿ ಇರಬಹುದು ಅಥವಾ ಸಾಮಾಜಿಕವಾಗಿ ಸಿನಿಮಾದ ಹೊರತಾಗಿ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಾಗ ಅವರು ಮಾತನಾಡ್ತಾ ಇದ್ದಂತಹ ಕನ್ನಡ ಭಾಷೆ ಇದೆಯಲ್ಲ, ಅದು ಎಷ್ಟು ಮುತ್ತಿನ ಹಾಗೆ ಬರ್ತಾ ಇತ್ತು. ಅದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಂತಹ ಕೊಡುಗೆ. ಇನ್ನು 3ನೇ ಪಾಯಿಂಟು, ಸರಳತೆ, ಸ್ನೇಹಮಯ ವ್ಯಕ್ತಿತ್ವ, ಅದು ಡಾಕ್ಟರ್ ರಾಜ್ಕುಮಾರ್. ನೋಡಿ, ಅವರು ಎಷ್ಟೇ ದೊಡ್ಡ ನಟರಾದರೂ ಕೂಡ ಅವರು ಯಾವತ್ತೂ ಕೂಡ ಸಿನಿಮಾದ ಹೊರತಾಗಿ ತಮ್ಮ ಔಟ್ಲುಕ್ಕಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟವರಲ್ಲ. ಅವರು ಯಾವತ್ತೂ ವಿಗ್ಗನ್ನು ಹಾಕ್ಕೊಂಡು ಓಡಾಡಿದವರಲ್ಲ. ಸಿನಿಮಾ ಮುಗೀತು ಅಂದರೆ ಅವರು ವಿಗ್ಗನ್ನು ತೆಗೆದಿಟ್ಟು ಅವರ ತುಂಬ ಸಹಜವಾದಂತಹ, ನ್ಯಾಚುರಲ್ ಆದಂತಹ ಲುಕ್ಕಲ್ಲಿ ಇರ್ತಾಯಿದ್ರು. ಒಂದು ಬಿಳಿ ಶರ್ಟು, ಬಿಳಿ ಪಂಜೆ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಉಡುಗೆ, ಅದನ್ನೇ ಎಲ್ಲ ಕಡೆಯಲ್ಲೂ ಕೂಡ ಅವರು ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಮತ್ತು ಸರಳತೆ, ವಿನಯತೆ, ತಾವು ಅಷ್ಟೊಂದು ಸಾಧನೆ ಮಾಡಿದರೂ ಕೂಡ, ಶಿಖರದೆತ್ತರಕ್ಕೆ ಸಾಧನೆ ಮಾಡಿದರೂ ಕೂಡ, ನಾನು ಏನೂ ಮಾಡಿಲ್ಲ, ಎಲ್ಲವೂ ನಿರ್ಮಾಪಕರು, ನಿರ್ದೇಶಕರು ನನಗೆ ಕೊಟ್ಟಂಥ ಅವಕಾಶ, ಅದರಿಂದಾಗಿ ನಾನು ಮಾಡಿದೆ ವಿನಃ ನನ್ನಿಂದ ಏನೂ ಆಗಿಲ್ಲ ಅನ್ನುವಂತಹ ಅವರ ವಿನಯತೆ, ಆ ಡೌನ್ ಟು ಅರ್ತ್ ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಬಂದಾಗ ಅದಕ್ಕೆ ಮೊದಲು ಕಾಣಿಸೋದು, ರೋಲ್ ಮಾಡೆಲ್ ಅಂತ ಕಾಣಿಸೋದು ಅದು ಡಾಕ್ಟರ್ ರಾಜ್ಕುಮಾರ್. ಮತ್ತು ಸಾಮಾಜಿಕವಾಗಿ ಅವರು ನಡ್ಕೊಳ್ತಾ ಇದ್ದಂತಹ ರೀತಿ, ಸಿನಿಮಾಗಳಲ್ಲಿ ಯಾವತ್ತೂ ಕೂಡ ಅವರು ಸಿಗರೇಟ್ ಸೇದ್ದವರಲ್ಲ, ಡ್ರಿಂಕ್ಸ್ ಮಾಡಿದವರಲ್ಲ. ಹೊರಗಡೆಯೂ ಕೂಡ ಸಮಾಜದ ಮುಂದೆ ಅವರು ಅದೇ ವ್ಯಕ್ತಿತ್ವವನ್ನು, ಅದೇ ಸರಳತೆಯನ್ನು, ಸಹಜತೆಯನ್ನು ಉಳಿಸ್ಕೊಂಡ್ರು. ಸಮಾಜಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅದು ಬಹಳ ದೊಡ್ಡದು. ಪರ್ಸನ್ ಬಿಹೈಂಡ್ ಪರ್ಸನಾಲಿಟಿ ಅಂತ ಏನು ಕರಿತೀವಿ, ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಅನ್ನುವಂಥದ್ದು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಎಲ್ಲವನ್ನೂ ಸಾಧಿಸಿದ ಮೇಲೂ ಕೂಡ ಅಷ್ಟು ಸರಳವಾಗಿ, ಸಜ್ಜನಿಕೆಯಿಂದ ಸಮಾಜದಲ್ಲಿ ಇರೋದಿದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಕೊಟ್ಟಂಥದ್ದು. ಇವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ನಾನೇ, ನನ್ನಿಂದಲೇ ಅನ್ನುವಂತಹ ಒಂದು ಮಾತುಗಳು ಬರುತ್ತೆ. ಅದು ಸಿನಿಮಾ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು. ಸಾಧನೆ ಮಾಡಿದರೆ ನನ್ನಿಂದ ಆಯಿತು, ನಾನು ಮಾಡಿದ್ದು ಅನ್ನುವಂಥದ್ದು. ಆದರೆ ರಾಜ್ಕುಮಾರ್ ಅವರು 205 ಸಿನಿಮಾಗಳಲ್ಲಿ ಅಭಿನಯಿಸಿದರು, ವಿಶ್ವಮಾನವ ಸಂದೇಶವನ್ನು ಸಾರಿದರು. ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಕರ್ನಾಟಕದಲ್ಲಿ ವಿಶ್ವಮಾನವ ಸಂದೇಶವನ್ನು ಸಾರುವಂತಹ ವ್ಯಕ್ತಿ ಯಾರಾದರೂ ಇದ್ದೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ. ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ರಾಜ್ಕುಮಾರ್ ಅವರನ್ನು ಬಣ್ಣಿಸಿದ ರೀತಿ. ಇನ್ನು ಕನ್ನಡದ ಅತ್ಯುನ್ನತ ಸಾಹಿತಿ ಆನಾ ಕೃಷ್ಣರಾಯರು ಒಂದು ಕಡೆ ಉಲ್ಲೇಖಿಸ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲದೆ ಹೋಗಿದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರತ್ಯೇಕ ಅಸ್ತಿತ್ವವೇ ಇರ್ತಿರಲಿಲ್ಲ ಅಂದರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂತಹ ಒಬ್ಬ ರಾಜ್ಕುಮಾರ್, ಶಿಖರದೆತ್ತರಕ್ಕೆ ಸಾಧನೆ ಮಾಡಿದಂತಹ ಒಬ್ಬ ಅಪ್ಪಟ ಕನ್ನಡದ ಕಟ್ಟಾಳು, ಅಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಅವರು ಜನರನ್ನು ಹೇಗೆ ಕಾಣ್ತಾ ಇದ್ರು, ಅಭಿಮಾನಿಗಳನ್ನು ದೇವರು ಅಂತ ಕರೆದಂತಹ ಇಡೀ ಜಗತ್ತಿನ ಮೊಟ್ಟ ಮೊದಲ ನಟ. ಅಂದರೆ ದುಡ್ಡು ಕೊಟ್ಟು ಸಿನಿಮಾ ನೋಡೋದಕ್ಕೆ ಬರ್ತಾರಲ್ಲ, ಅವರೇ ನನ್ನ ದೇವರು. ಅವರು ಒಂದು ಕಡೆ ತಿರುಪತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ದೇವಸ್ಥಾನಕ್ಕೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವಾಗ ಎಲ್ಲರೂ ರಾಜ್ಕುಮಾರ್ ಅವರನ್ನು ನೋಡ್ತಾರೆ, ಅಯ್ಯೋ ನೀವೇನಿಲ್ಲಿ, ನಿಮ್ಮನ್ನು ನೋಡಿ ನಮಗೆ ದೇವ್ರನ್ನ ನೋಡ್ದಂಗೆ ಆಯಿತು ಅನ್ನುವಂಥದ್ದು. ಆಗ ಅವರಿಗೆಲ್ಲ ಒಂದು ಕಡೆ ಮನಸ್ಸಲ್ಲಿ ಅನ್ಸೋಕ್ಕೆ ಶುರುವಾಗುತ್ತೆ, ನನ್ನನ್ನು ನೋಡಿ ಇವರು ದೇವರನ್ನು ನೋಡ್ದಂಗೆ ಆಯಿತು ಅಂತಾರಲ್ಲ, ಹಾಗಿದ್ರೆ ದೇವರು ಎಲ್ಲಿದ್ದಾನೆ, ದೇವರು ಯಾರು ಅನ್ನುವಂತಹ ಪ್ರಶ್ನೆ ಅವರೊಳಗೆ ಮೂಡಕ್ಕೆ ಶುರುವಾಗುತ್ತೆ. ಆಗ ಅವ್ರಿಗೆ ಅನಿಸುತ್ತೆ, ದೇವರು ನಾನಲ್ಲ, ನನ್ನೊಳಗೆ ದೇವರನ್ನು ಹುಡುಕ್ತಿದ್ದಾರಲ್ಲ ಅವರು, ನನ್ನನ್ನು ನೋಡಿ ದೇವರನ್ನ ಕಂಡಂಗೆ ಆಯಿತು ಅಂತ ಹೇಳ್ತಿದ್ದಾರಲ್ಲ, ಆ ಅಭಿಮಾನಿಗಳಲ್ಲೇ ದೇವರಿದ್ದಾನೆ, ಹಾಗಾಗಿ ಅವರು ನನ್ನಲ್ಲಿ ದೇವರನ್ನ ಕಾಣ್ತಿದ್ದಾರೆ ಅಂತ. ಹಾಗಾಗಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಂಡಾಗ ಆ ವೇದಿಕೆಯ ಮೇಲೆ ಮೊಟ್ಟ ಮೊದಲ ಬಾರಿಗೆ 1992ರಲ್ಲಿ ಅಭಿಮಾನಿ ದೇವರುಗಳೇ ಅನ್ನುವಂತಹ ಒಂದು ಹೇಳಿಕೆಯನ್ನು ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆಯುವಾಗ ಹೇಳ್ತಾರೆ. ಅದಾದ ನಂತರ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತಾ ಇದ್ರು. ಇವತ್ತು ನಿರ್ಮಾಪಕರನ್ನ ಕೇವಲವಾಗಿ ಕಾಣುವಂತಹ ಒಂದು ಪ್ರಕ್ರಿಯೆ ಇದೆ. ಆದರೆ ನಿರ್ಮಾಪಕರು ದುಡ್ಡು ಕೊಟ್ಟು ಸಿನಿಮಾ ಮಾಡ್ತಾರೆ, ನಿರ್ಮಾಪಕರು ನನಗೆ ಊಟವನ್ನು ಕೊಟ್ಟವರು, ನಿರ್ಮಾಪಕರೇ ಅನ್ನದಾತರು ಅನ್ನುವಂತಹ ಒಂದು ಎಷ್ಟು ಅದ್ಭುತವಾದಂತಹ ವಿಚಾರ ನೋಡಿ. ರೈತರನ್ನ ಅನ್ನದಾತರು ಅಂತ ಕರಿತೀವಿ, ರಾಜ್ಕುಮಾರ್ ಅವರು 2ನೇ ಸಾಲಿನಲ್ಲಿ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದ್ರು. ಬಹಳಷ್ಟು ಸಂದರ್ಶನಗಳಲ್ಲಿ ನೋಡಿದ್ದೀವಿ, ನೀವು ಎಲ್ಲ ಪಾತ್ರಗಳನ್ನ ಮಾಡಿಬಿಟ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗಳು ಅವರಿಗೆ ಎದುರಾದಾಗ ಅವರು ಹೇಳೋದು ಒಂದೇ ಮಾತು, ಅದ್ಯಾವುದು ನಾನು ಮಾಡಿದ್ದಲ್ಲ, ಎಲ್ಲವೂ ಮಾಡಿಸಿದ್ದು ನಿರ್ದೇಶಕರು, ಆ ಸಿನಿಮಾಗಳ ಸೂತ್ರಧಾರಿಗಳು. ಒಂದು ಕಡೆ ಶಂಕರ್ನಾಗ್ ಅವರ ಬಗ್ಗೆ ಒಂದು ವಿಚಾರ ಬರುತ್ತೆ. ಶಂಕರ್ನಾಗ್ ಅವರು ನಿಮಗಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವರು,
ನೀವು ಅವ್ರ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಒಂದು ದೂರದರ್ಶನದ ಸಂದರ್ಶನದಲ್ಲಿ ರಾಜ್ಕುಮಾರ್ ಅವ್ರಿಗೆ ಕೇಳಲಾಗುತ್ತೆ. ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ, ಚಿಕ್ಕವರು ದೊಡ್ಡವರು ಅನ್ನೋದು ಬರೋಲ್ಲ, ಅವರು ಸೂತ್ರಧಾರಿಗಳು, ನನ್ನಿಂದ ಪಾತ್ರವನ್ನು ಮಾಡಿಸಿದ್ರು ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಎಷ್ಟು ಅದ್ಭುತ ನೋಡಿ. ಅಭಿಮಾನಿಗಳನ್ನು ದೇವರು ಅಂದರು, ನಿರ್ಮಾಪಕರನ್ನ ಅನ್ನದಾತರು ಅಂದರು, ನಿರ್ದೇಶಕರನ್ನ ಸೂತ್ರಧಾರಿ ಅಂದರು. ಇನ್ನು ಕಡೆಯದಾಗಿ 5ನೇ ವಿಚಾರ, ಕರ್ನಾಟಕದ ಒಂದು ಚೆಹರೆಯಾಗಿ ಹೇಗೆ ಬದಲಾದರು ರಾಜ್ಕುಮಾರ್ ಅಂತೇಳಿ. ಕನ್ನಡದಲ್ಲಿ 100 ಸಿನಿಮಾಗಳನ್ನು ಪೂರೈಸಿದ ಮೊಟ್ಟ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. 68ರಲ್ಲಿ ಅವರಿಗೆ ನಟ ಸಾರ್ವಭೌಮ ಅನ್ನುವಂತಹ ಬಿರುದನ್ನು ಕೊಡಲಾಗುತ್ತೆ. ನಟಿಸಿದ 205 ಸಿನಿಮಾಗಳಲ್ಲೂ ನಾಯಕ ನಟರಾಗಿಯೇ ಅಭಿನಯಿಸಿ ನಿವೃತ್ತಿ ಹೊಂದಿದ ನಟ, ಮೊಟ್ಟ ಮೊದಲ ನಟ, ಅದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿದರೆ ಯಾರೂ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತಲ್ಲ, ಯಾರೂ ಕೂಡ ಅದನ್ನು ಹೇಳೋದಿಲ್ಲ. ಎಲ್ಲರೂ ಕೂಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಜನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು. ಅವರಿಗಿದ್ದಂತಹ ಜನಪ್ರಿಯತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲಿಲ್ಲ, ಅದನ್ನು ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರಿಗಾಗಿ ವ್ಯಯಿಸಿದ್ರು ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಗೋಕಾಕ್ ಹೋರಾಟ ಅನ್ನುವಂಥದ್ದು ಶುರುವಾಗುತ್ತೆ. ಆಗ ಅದು ದೊಡ್ಡ ತೀವ್ರ ಸ್ವರೂಪದ ಹೋರಾಟವಾಗಿ ಬದಲಾಗಿರೋದಿಲ್ಲ, ಅಲ್ಲಲ್ಲಿ ನಡೀತಾ ಇರುತ್ತೆ. ಆದರೆ ಎಲ್ಲ ಕರ್ನಾಟಕದ ಮುತ್ಸದಿಗಳಿಗೆ ಅನಿಸುತ್ತೆ, ಇದನ್ನು ಇನ್ನೂ ದೊಡ್ಡ ಚಳವಳಿಯ ರೂಪದಲ್ಲಿ ಮಾಡಬೇಕು ನಾವು. ಗೋಕಾಕ್ ಚಳುವಳಿ ಇಡೀ ದೇಶವೇ ತಿರುಗಿ ನೋಡಬೇಕು, ಅದು ಯಾರಿಂದ ಸಾಧ್ಯ ಅನ್ನುವಂಥ ಯೋಚನೆಗಳನ್ನು ಎಲ್ಲರೂ ಮಾಡಿದಾಗ ಆಗ ಮೊಟ್ಟ ಮೊದಲು ಬರುವ ಹೆಸರೇ ಡಾಕ್ಟರ್ ರಾಜ್ಕುಮಾರ್. ಅವತ್ತು ಅವರು ನಿರ್ಧಾರ ಮಾಡಿದ್ದು ರಾಜ್ಕುಮಾರ್ ಅವರಿಗೆ ಮಾತ್ರ ಇದನ್ನು ಚಳುವಳಿಯ ರೂಪಕ್ಕೆ ತರುವಂತಹ ಶಕ್ತಿ ಇದೆ ಅಂತ ಅವತ್ತಿನ ಸಾಹಿತಿಗಳು, ಕರ್ನಾಟಕದ ದೊಡ್ಡ ದೊಡ್ಡ ಹೋರಾಟಗಾರರು ಅಂದ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೋಗಿ ಇನ್ವೈಟ್ ಮಾಡ್ತಾರೆ, ಬನ್ನಿ ನೀವು ಅನ್ನುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಗೋಕಾಕ್ ಚಳುವಳಿಗೆ ಬಂದಾಗ 10 ಲಕ್ಷ ಜನ ಸೇರ್ತಾರೆ. ಯಾರೂ ಕೂಡ ಊಹೆ ಮಾಡೋದಿಲ್ಲ. ರಸ್ತೆ ಯಾವುದೇ ಮೂಲೆಯಲ್ಲೂ ನೋಡಿದರೂ ಕೂಡ ಜನ ಸಾಗರ. ಆಗ ಅನಿಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಎಂತಹ ದೊಡ್ಡ ಶಕ್ತಿ ಅನ್ನುವಂಥದ್ದು. ವೇದಿಕೆ ಮೇಲೆ ಅವರು ನಿಂತಾಗ ಎಷ್ಟು ಮುಗ್ಧವಾಗಿ ಅವರು ಹೇಳ್ತಾರೆ. ಅವರಿಗೆ ಗೋಕಾಕ್ ಚಳುವಳಿಯ ಮಾದರಿ, ಯಾಕೆ ಈ ಹೋರಾಟ ಏನೂ ಗೊತ್ತಿರೋದಿಲ್ಲ. ಅವರು ವೇದಿಕೆ ಮೇಲೆ ಬಂದು ನಿಂತಾಗ ಹೇಳುವ ಮೊಟ್ಟ ಮೊದಲ ಮಾತು, ಗೋಕಾಕ್ ವರದಿಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಆದರೆ ಕನ್ನಡ ಭಾಷೆಗೆ ಧಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ, ಅದಕ್ಕಾಗಿ ನಾನು ಬಂದಿದ್ದೀನಿ. ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ನಾನು ಇದ್ದೇ ಇರ್ತೀನಿ, ನಾನು ಕನ್ನಡಿಗರ ಜೊತೆಯಲ್ಲಿರ್ತೀನಿ, ಕರ್ನಾಟಕದ ಜೊತೆಯಲ್ಲಿರ್ತೀನಿ ಅನ್ನುವಂಥದ್ದು. ಇದು ಡಾಕ್ಟರ್ ರಾಜ್ಕುಮಾರ್ ಅವರು. ಚಳುವಳಿಯನ್ನು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಬಂದಾಗ ಸೇರುವಂತಹ ಜನಸಾಗರವನ್ನು ನೋಡಿ ಇಡೀ ದೇಶವೇ ಬೆಚ್ಚಿ ಬೀಳುತ್ತೆ. ಅಬ್ಬಬ್ಬ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂತಹ ದೊಡ್ಡ ಶಕ್ತಿ ಇದೆ ಅನ್ನುವಂಥದ್ದು. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಕೊಟ್ಟಂಥದ್ದು. ರಾಜ್ಕುಮಾರ್ ಅಂದರೆ ಕರ್ನಾಟಕದ ಮುಖವಾಣಿ, ಫೇಸ್ ಅಂತ ನಾವು ಯಾಕೆ ಕರಿತೀವಿ ಅಂದರೆ ಈ ಎಲ್ಲ ಕಾರಣಗಳಿಗಾಗಿ. ಹಾಗಾಗಿ ಈಗ ಮೊನ್ನೆ ಬಂದು ಹೇಳಿಕೆಗಳನ್ನು ಕೊಡುವಂಥವರಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಮೇರು ಪ್ರತಿಭೆ, ಮೇರು ವ್ಯಕ್ತಿತ್ವ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ರಾಷ್ಟ್ರಕವಿ ಕುವೆಂಪು ಅವರ ಆ ಸಾಲುಗಳನ್ನು ದೃಶ್ಯ ರೂಪಕ್ಕೆ ತಂದಾಗ ಅದನ್ನು ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಎಸ್, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಕೂಡ ಕನ್ನಡದ ಮುಖವಾಣಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು, ಸುದೀರ್ಘವಾದಂತಹ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.